ನಮಸ್ತೆ. ನಮಸ್ಕಾರ ನಿಮ್ಮ ಹೆಸರು? ಚಂದ್ರಮ್ಮ. ಚಂದ್ರಮ್ಮ. ನೋಡಿದ್ದೆ ಪುನರ್ಜನ್ ಪೇಜ್ ಅಲ್ಲಿ ನಿಮ್ ವಿಡಿಯೋ ಎಲ್ಲ ನೋಡಿದ್ದೆ. ನೋಡಿದ್ದೀರಿ ಯಾರ್ ಪೇಷಂಟ್ ಯಾರು? ನಮ್ಮಮ್ಮ, ನಮ್ಮ ನಿಮ್ ತಾಯಿಯವರು. ಅಮ್ಮ ನಮಸ್ತೆ. ಅವ್ರ ಹೆಸರು? ಮಾರಮ್ಮ. ಮಾರಮ್ಮ. ನೀವು? ಚಂದ್ರಮ್ಮ. ಚಂದ್ರಮ್ಮ, ಮಾರಮ್ಮ. ಬನ್ನಿಮ್ಮ ಮಾತಾಡೋಣಮ್ಮ. ಬನ್ನಿ, ಕರ್ಕೊಂಡ್ ಬನ್ನಿ. ಕಾಮಿಡಿ ಮಾತಾಡ್ಬೋದಾ? ಸರ್. ಆಗುತ್ತಾ ಮಾತಾಡಕ್ಕೆ? ಸುಸ್ತಾಗಲ್ವಾ ಅವ್ರಿಗೆ? ಇಲ್ಲ ಇಲ್ಲ ಮಾತಾಡ್ತಾರೆ. Okay, ಬನ್ನಿ ಮಾತಾಡ. ಏನು ಅಂದ್ರೆ ಅಲ್ಲೇ ಮಾತಾಡ್ಬೋದು, ಬಟ್ ಅಲ್ಲಿ ಮಾತಾಡಿದ್ರೆ ಪಾಪ ಬೇರೆಯವ್ರಿಗೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ ನನ್ಗೊಂಥರ ವಿಡಿಯೋ ಮಾಡೋಕ್ಕೆ ಒಂಥರ ಭಯ ಆಗುತ್ತೆ. ಯಾರು ಸುಸ್ತಿರುತ್ತೋ, ಯಾರು ಒಂಥರ ಅಲ್ಲೆಲ್ಲ ಪಾಪ ಸಕ್ಕ ಸುಸ್ತಾಗಿ ಕೂತಿರ್ತಾರೆ. ಅದಕ್ಕೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ ನನಗೆ. ಅದಕ್ಕೆ ಒಳಗೆ ಕರ್ಕೊಂಡೋಗಿ ಸಪ್ರೇಟಾಗಿ ಮಾತಾಡ್ಸೋಣ ಬನ್ನಿ. ಆ್ಯಕ್ಚುಲಿ ನನಗೆ ಒಂದು ನೆನಪಾಗ್ತಾರೆ, ನಾನು FM ಅಲ್ಲಿ ಇದ್ದಾಗಲೂ ಯಾವಾಗಲೂ ಅಂತ ಕಾಣುತ್ತೆ. ಈ ಥರ ಒಂದಷ್ಟು ಜನ, ಒಂದು 30-40 ಜನ ಕ್ಯಾನ್ಸರ್ ಪೇಷಂಟ್ಸ್ ಇದ್ರು. ಅವ್ರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು FM ಇಂದ. ಸೊ ಅವ್ರಿಗೆ ಹೋಗಿ ಫುಲ್ಲು ಮಾತಾಡಿ ನಗ್ಸಿ ಇವೆಲ್ಲ ಮಾಡ್ಕೊಂಡು ಬಂದಿದ್ವಿ. ಅವೆಲ್ಲ ನೆನಪಾಗ್ತಾ ಇದೆ ಇವಾಗ. ಬಟ್ ಸದ್ಯಕ್ಕೆ ಮಾತಾಡ್ಸೋಣ. ಕನ್ನಡದವ್ರು ಸಿಕ್ಕರು ನಂಗೆ ಅದೇ ಸಂತೋಷ. ಸೊ ನೀವು ಚಂದ್ರಮ್ಮ, ಅವರು ಮಾರಮ್ಮ. ನಮಸ್ಕಾರ ನಿಮ್ಗೆ. ನಮಸ್ಕಾರ. ಎಸ್, ಹೇಳಿ ಅಮ್ಮ ಏನಾಗಿತ್ತು ನಿಮ್ಗೆ? ಫಸ್ಟ್ ಅದೇನೋ ಗುಳ್ಳೆಂಗೆ ಎದ್ದಿದ್ದು ಇಲ್ಲಿ. ಹಾ ಹಾ ಹಾ. ಆಮ್ಯಾಕ ಹಿಂಗೆ ದೊಡ್ಡದಾಗೋಯ್ತು. ಹೌದಾ? ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗೋದು, ಈ ಆಸ್ಪತ್ರೆಗೆ ಹೋಗೋದು, ಇನ್ನ ಜಾಸ್ತಿ ಆಗೋಗೋದು, ಹಂಗಾಗೋಯ್ತು. ಎಷ್ಟು ವರ್ಷ ನಿಮ್ಗೆ? ನಮ್ಗಾಗದೆ ಒಂದು 75. ಇದು ಎಷ್ಟು ದಿನ ಆಯ್ತು ನಿಮ್ಗೆ ಇವೆಲ್ಲ ಬಂದು? ವರ್ಷ 1.5 ವರ್ಷ ಆಯ್ತು. 1.5 ವರ್ಷ. ಏನ್ ಕ್ಯಾನ್ಸರ್ ಇದೆ ಆಕ್ಚುಲಿ? ಗೊತ್ತಿಲ್ಲ ಸರ್ ನಮಗೆ. ಅವ್ರು ಹೇಳಿದ್ದೆ ಕ್ಯಾನ್ಸರ್ ಅಂತ ಹೋಗಿದ್ರಿ, ಅಲ್ಲಿ ಕ್ಯಾನಿಂಗು ಅದು ಇದು ಎಲ್ಲ ಮಾಡಿಸಿ ಅದು ಕ್ಯಾನ್ಸರ್ ಅಂತ ಹೇಳಿದ್ರು. ಆಗಲ್ಲ, ನಾವು ಕರೆಂಟ್ ಕೊಡ್ಬೇಕು ಅಂದ್ರು. ಕರೆಂಟ್ ನಾವು ಕೊಡಲ್ಲ ಅಂತ ಹೇಳ್ಬಿಟ್ರಿ. ಕರೆಂಟ್ ಕೊಟ್ರೆ ಅಮ್ಮನ್ ತಡೆಯೋದಿಲ್ಲ, చాలా ಸೀರಿಯಸ್ ಆಗೋಗಿತ್ತು. ಏನು ಇನ್ನು ಅಷ್ಟೇ ಲಾಸ್ಟ್ ಅಂತಿದ್ದಿದ್ ನಾವು. ಆಮೇಲೆ ಅಲ್ಲಿ ಹೋದ್ರೆ ಅಲ್ಲೇ ನಾವ್ ಕರ್ಕ ಬಂದ್ಬಿಟ್ರಿ. ಬೇರೆ ಮನೆಗ್ ಮಾಡ್ಕೊಳಕ ಇದಾಗೋಗಿತ್ತು, ಅದೆಲ್ಲ ಸೋರ್ತಾ ಇತ್ತು. ಮನೇಲಿ ಹೆಂಗ್ ಮಾಡ್ಕೊಳೋದಂತ ಅಲ್ಲೊಂದು ಹಾಸ್ಪಿಟ್ಲ್ ಐತೆ, ಅಲ್ಲಿ ಸೇರ್ಸಿದ್ರಿ. ಅಲ್ಲೋಗಿ ಏನ್ ಹೇಳಿದ್ರು ಅಂದ್ರೆ, 2 ಗಂಟೆ ಇರ್ಬೋದು, ನಾವ್ ಕ್ಯಾನ್ಸರ್ಗೆ ಮದ್ದು ಕೊಡಲ್ಲ, ನೋಗ್ ಮಾತ್ರ ಮದ್ದು ಕೊಡ್ತೀರಿ ಅಂದ್ರು. ಸರ್ ಯೂಟ್ಯೂಬ್ ಆಗಿ ನೋಡಿ ನಮ್ ದೊಡ್ಡಣ್ಣ ಯೂಟ್ಯೂಬ್ ಆಗ ನೋಡ್ಬಿಟ್ಟು ಅಲ್ಲಿ ಪುನರ್ಜನ್ಮ ಹಾಸ್ಪಿಟ್ಲ್ ಆಂಧ್ರದಾಗ ಐತೆ, ಅಲ್ಲಿ ಹೋಗ್ಬೇಕು ಅಂದ್ರು. ಆಮೇಲೆ ಇಲ್ಲಿ ಜಯನಗರದಾಗ ಐತೆ ಅಂತ ಹೇಳಿದ್ರು. ಇಲ್ಲಿ ನಾನು ನಮ್ ಚಿಕ್ಕಣ್ಣೆ ಕರ್ಕ ಬಂದಿದ್ದು. ಇವ್ರೆ ನಮ್ಮ ಯಜಮಾನ್ರು, ನಮ್ಮ ಈ ಅಮ್ಮ ಬಂದ್ಬಿಟ್ಟು ಕರ್ಕ ಬಂದು ಇಲ್ಲಿ ಕೈ ಬಂಡಕ್ಕೆ ತಳ್ಕ ಬಂದಿದ್ದು. ಏನು ಕೈ ಬಂಡಿನಲ್ಲಿ ತಳ್ಕ ಬಂದಿದ್ದು. ಫುಲ್ ಸೀರಿಯಸ್, ಉಳಿಯಲ್ಲ ಅನ್ಕೊಂಡು ಒಂದ್ಸರಿ ನೋಡ್ಸೋಣ ಅಂತ ಇಲ್ಲಿ ಕರ್ಕ ಬಂದಿದ್ದು. ಆದ್ರೆ ಇಲ್ಲಿ ನಮ್ಮ ಅಮ್ಮನ ಸಂದ ಫುಲ್ಲು ಇದಾಗೋಯ್ತು. ಈಗ ಒಂದು ಇದು ಇಷ್ಟಪ್ಪಾಗಿ ಅದು ಹೊಡೆದೋಗ್ಬಿಟ್ಟು ಇಷ್ಟು ಅಗ್ಲ ಇದಾಗೋಗಿತ್ತು, ಓಪನ್ ಆಗೋಗಿತ್ತು. ಆವಾಗ ಏನೋ ಮೂಕಲ್ಲಿ ಗಂಜಿ ಹಾಕ್ತಾ ಇದ್ದಿದ್ದು, ರಾಗಿ ಗಂಜಿ ಪೈಪ್ ಹಾಕಿ ಪೈಪಲ್ಲಿ ಹಾಕ್ತಾ ಇದ್ರಿ. ಅಷ್ಟು ಸೀರಿಯಸ್ ಆಗಿತ್ತು. ಇಲ್ಲಿ ಬಂದು ಫಸ್ಟ್ ಸರಿ ಕರ್ಕೊಂಡು ನಮ್ಮನೆಗೆ ಮಾಡ್ಕೊಂಡಿದ್ದೆ. ಇಲ್ಲಿ ನಾವು ಬೆಂಗಳೂರು ಹತ್ತಿವೆಲ್ಲಿ, ಅಲ್ಲಿ ನಮ್ಮನೇಲಿ ಮಾಡ್ಕೊಂಡು ಟ್ಯಾಬ್ಲೆಟ್ ತಕೋಗಿ 2 ಟೈಮ್ ಕೊಟ್ಟಿದ್ದು ನಾನು. ಆ ಸೋರ್ತೈತಲ್ಲ ಅದೆಲ್ಲ ನಿಂತೋಯ್ತು. ನಾನು ಆಲ್ರೆಡಿ ಹೇಳಿದ್ರಿ, ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ಬಂದು ಇಲ್ಲಿ ನೋಡ್ಸ್ಕೊಳ್ಳಿ. ಏನು ಆಪರೇಷನ್ ಆಗಿತ್ತ ನಿಮ್ಗೆ? ಏನು ಮಾಡಿಸಿಲ್ಲ. ನೋಡಿ, 2 ತಿಂಗಳು ಮುಂಚೆ ಇಲ್ಲಿ ಬಂದು ಏನೋ ಟ್ರೀಟ್ಮೆಂಟ್ ತಗೊತಾ ಇದಾರಂತೆ. ಸೊ ವಾಸಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ಯಾಕೆ ಗೊತ್ತಾ, ನನಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ ಅದೇ ವಿಡಿಯೋಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಇಲ್ಲ ಅದು ಹೆಂಗೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ, ಅದು ಬರೀ ಆಯುರ್ವೇದ, ಅದು ಏನು ಆಪರೇಷನ್ ಇಲ್ಲದೆ ಅಂತೆಲ್ಲ ನಂಗೆ ತುಂಬ ಜನ ಕೇಳಿದ್ರು. ನಾನು ಒಂಥರ ಹಠದ ಮೇಲೆ ಬಂದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇವ್ರಿಗೆ ಹೇಳಿದ್ದೆ, ರ್ಯಾಂಡಮ್ ಆಗಿ ಅಲ್ಲಿ ಪೇಷಂಟ್ ಹತ್ರ ಮಾತಾಡ್ತೀನಿ, ನೀವು ಯಾರನ್ನೂ ಕೂಡಿಸ್ಲೂಬೇಡಿ, ಕೇಳಲೂಬೇಡಿ, ನಾನೇ ಕೇಳ್ತೀನಿ ಅಂತ. ನೋಡಿ ಚಂದ್ರಮ್ಮ ಅವರು ಅಲ್ಲೇ ಕೂತು ಹೆಂಗೆ ಮಾತಾಡ್ತಾರೆ. ಮಾರಮ್ಮ ಅಲ್ವಾ ಅವರು? ಮಾರಮ್ಮ ಅವರೇ, ಈಗ ಆರಾಮಾಗಿದ್ದೀರಾ? ನೀವು ಆರಾಮಾಗಿದ್ದೀರಾ? ಇಷ್ಟು ಮಾತಾಡ್ತೀನಿ, ಅವಾಗ ಅಲ್ಲ ಹಂಗಾಗೋಗಿತ್ತು. ಅಲ್ಲ, ನಿಮ್ಗೆ ನಂಬಿಕೆ ಹೆಂಗ್ ಬಂತು? ಆಯುರ್ವೇದ ಹೆಂಗೆ? ಇವಾಗ ಲಾಸ್ಟ್ ಇನ್ನೇನ್ ಸತ್ತೋತಾರೆ ಅಂದ್ರು. ಸರಿ ಒಂದ್ ಸತಿ ನೋಡ್ಸ್ಬಿಡೋಣ ಇಲ್ಲಿನು ನಮ್ ದೊಡ್ಡಣ್ಣ. ಹಂಗು ಏನ ಇಷ್ಟು ಖರ್ಚಾಯ್ತು, ಇದು ಒಂದ್ ಖರ್ಚಾಗ್ಲಿ. ಅಲ್ಲ, ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದು ನಿಮ್ಗೆ ಓಕೆ ಆಯ್ತು. ತುಂಬಾ ಥ್ಯಾಂಕ್ಸ್ ಹೇಳಿದ್ದೀರಿ ಮನೆಯಲ್ಲ. ಅಷ್ಟು ಚೆನ್ನಾಗ ಇದೆ ನಮ್ಮ ಅಮ್ಮನ್ಗ. ನಮ್ಮ ಅಮ್ಮನಿಂದ ಇವಾಗ ವರ್ಷ ಆಯ್ತು. ಯಾವ ಊರವ್ರು ನೀವು? ಇದು ಹೊಸರು. ಅದೇ ನಿನ್ಕ ನಮ್ಗೆ ಈ ವರ್ತೂರ್ ಸಂತೋಷ್ ಅವರೇ ನೆನ್ಪಾಗ್ತಾರೆ. ಕರೆಕ್ಟ್, ಆ ಕಡೆನೆ ನಾವು. ನಿನ್ಕ ಅಂತಾರಲ್ಲ, ಬಿಗ್ ಬಾಸ್ ಅಲ್ಲಿ ನೋಡಿದ್ ನೆನ್ಪು ನಂಗೆ. ಓಲಿ ಬಿಡಿ, ಹಿಂಗೆ ಖುಷಿಯಾಗಿರಿ. ಒಟ್ನಲ್ಲಿ ಏನಕ್ಕೆ ಬಂದ ನೋಡ್ಬೇಕಂತ ನಂಗೆ ತುಂಬಾ ಆಸೆ. ಅಲ್ಲ, ಎರಡು ಒಟ್ಟಿಗೆ ಆಗೋದು. ಏನು ನಿಮ್ ಶೋ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಎಷ್ಟು ದಿವಸದಿಂದ ನೀವು ಒಂದಿಷ್ಟುದ್ದ ನೀವು ಮಾಡ್ತಾ ಇದ್ರೆ ಆವಾಗ ನಿಮ್ ಶೋ ನೋಡ್ತಾ ಒಂದು ಶೋ ಕೂಡ ನಾನು ಮಿಸ್ ಮಾಡಲ್ಲ. ಹೌದಾ? ಇವ್ರ ಊರಿಗೆ ಹೋದ್ರೆ ಕೂಡ ನಾವು ಅದು ಹಾಕಿ ಅಂತ ಹೇಳ್ತೀನಿ. ಶನಿವಾರ ಭಾನುವಾರ ಬಂದ್ರೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಾನು
ಪೇಷಂಟನ್ನು ಮಾತಾಡ್ಸೋಣ ಅಂತ ಬಂದಿರು, ಇಲ್ಲೂ ಅಭಿಮಾನಿ ಸಿಕ್ಕಿದ್ದಾರೆ. ನಮ್ಮ ಅದೃಷ್ಟ ಇದೆ ಅಷ್ಟೇ. ಎಲ್ಲೋದ್ರು ನಂಗೆ ಸಾವಿನ ಮನೆಯಲ್ಲೂ ಸಿಗ್ತಾರ್ರಿ ಅಭಿಮಾನಿ. ಕೆಲವರು ಬೈತಾರೆ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ. ಥ್ಯಾಂಕ್ ಯು. ತುಂಬಾ ನಿಮ್ಮ ಮದ್ವೆ ಆಗಿದ್ದೆಲ್ಲ ನೋಡ್ಸ್ರಲ್ಲ, ಹೌದು. ನಿಮ್ಮ ಹೆಂಗಸ್ರು ಎಲ್ಲ ನೋಡಿದ್ರಿ, ನಮ್ಗೆ ಚೆನ್ನಾಗಿ ಗುರ್ತಿಟ್ಟು ನಿಮ್ಮ ಹೆಂಡತಿನೆಲ್ಲ. ನಾನು ಕ್ಯಾನ್ಸರ್ ಬಗ್ಗೆ ಇಲ್ಲಿ ಬಿಡಿ, ಏನ್ ತೊಂದ್ರೆ ಇಲ್ಲ. ಅಭಿಮಾನಿ. ಥ್ಯಾಂಕ್ ಯು ವೆರಿ ಮಚ್. ಇವಾಗ ಏನು ಹೆಂಗ್ ಸರಿ ಹೋಯ್ತದ ಆಪರೇಷನ್? ಏನು ಮಾಡಿಲ್ಲ ಇವ್ರು, ಟ್ಯಾಬ್ಲೆಟ್ ಆಗಿ ಅದ್ ನಾವ್ ಏನ್ ಮಾಡ್ಬೇಕು ಹಿಂಗಾಗೋಗೈತೆ ಅನ್ಕಂಡ್ರಿ. ಹೆಂಗ್ರಿ ಸಾಧ್ಯ ಆಪರೇಷನ್ ಇಲ್ಲದೆ? ನಿಜಾಗಿ ನೋಡಿ, ಅದು ಹುಣ್ಣಾಗಿತ್ತಲ್ಲ, ಅದು ಓಪನ್ ಆಗಿತ್ತು, ಹಿಂಗ ತೂತೇ ಇತ್ತು, ಇಷ್ಟಾಗ್ಲ ಇತ್ತು. ನಾವೇನ್ ಹೊಲ್ಸ್ಬೇಕೇನೋ ಅಂತಿದ್ರಿ, ಹಾಸ್ಪಿಟ್ಲ್ ಕರ್ಕೋಗಿ ಹೊಲ್ಗೆ ಹಾಕ್ಬೇಕು ಅಂದ್ರೆ ಅದೇ ಕುಡ್ಕೊಂಡೈತೆ. ಕೆಲವೆಲ್ಲ ನಂಬಕ್ಕೆ ಕಷ್ಟ ಆಗುತ್ತೆ. ಯಾಕೆ ಗೊತ್ತಾ, ನೀವೇನೋ ಹೇಳ್ತಾ ಇದೀರಾ, ವಿಡಿಯೋ ನೋಡೋರು ಇವ್ರು ಯಾರೋ ಕಾರ್ ಕೂರ್ಸ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲ ನಾನು ದಯವಿಟ್ಟು ಹಂಗಂತ ತಿಳ್ಕೊಂಬೇಡಿ, ನಿಮ್ಗ್ ಬಂದು ಇಲ್ಲಿ ನೋಡ್ಕರಿ ಅಂತ ಮೊನ್ನೆ ವಿಡಿಯೋನಾಗಲ್ಲ ನಾನು ಹೇಳಿದ್ದೀನಿ. ನಾವ್ ಸುಳ್ಳು ಹೇಳಲ್ಲ, ನಿಜಾನೇ ನಮ್ಮ ಅಮ್ಮನ್ಗೆ ಹಿಂಗಾಗಿದ್ದು. ನನ್ಗೇನು ಅದೇ ತರ ನಾವ್ ಸುಳ್ಳು ಹೇಳೋದಿಲ್ಲ ಅಂತೆಲ್ಲ ಹೇಳಿದ್ದೀನಿ ನಾನು ವಿಡಿಯೋ. ನೀವು ಸುಳ್ಳು ಹೇಳ್ತೀರಾ ಅಂತಲ್ಲಮ್ಮ, ನೋಡೋರ್ಗೆ ಹಂಗ ಅನ್ಸ್ಬಾರ್ದು ಅಂತ. ಅಂದ್ರೆ ಏನ್ ಗೊತ್ತಾ, ನಾನು ಈ ವಿಡಿಯೋ ಮಾಡ್ತಾರೆ ಉದ್ದೇಶ ಮತ್ತೆ ಹೇಳ್ತಾ ಇದ್ದೀನಿ, ಇದೇನೋ ನನಗೆ ಪ್ರಮೋಷನ್ ಅಥವಾ ಇವ್ರಿಗೆ ಪ್ರಮೋಷನ್ ಇನ್ನೊಂದು ಅಂತ ನನ್ನ ದೇವರನಿಗೆ ಉದ್ದೇಶ ಇಲ್ಲ. ಅಥವಾ ವೀಡಿಯೋ ಮಾಡ್ಬೇಕಂದ್ರೆ 1000 ವೀಡಿಯೋ ನನಗೆ ಬೇರೆ ಮಾಡ್ಕೋಬೋದು, ಒಳ್ಳೊಳ್ಳೆ ಕಮರ್ಷಿಯಲ್ನ ಚಾರ್ಜ್ ಮಾಡ್ಬೋದು. ಇದು ನಾನು ನಿಜವಾಗ್ಲೂ ನನ್ನ ಕಳೆದ ವೀಡಿಯೋನ ನಾನು ಖಂಡಿತವಾಗ್ಲೂ ಪ್ರಮೋಷನ್ ಅಂತ ಮಾಡಿದ್ದೆ. ಬಟ್ ಇದನ್ನು ನಾನು ಮನಸಾರ ಮಾಡ್ತಾರೋ ವೀಡಿಯೋ ಇದು. ಸಾಕಷ್ಟು ಜನ ನಂಗೆ ಪ್ರಶ್ನೆಗಳು ಕೇಳಿದ್ರು, ನಮಗೂ ಗೊತ್ತಾಗಬೇಕು ಅಂತ. ಸುಮ್ಮನೆ ಬಂದು ಇದು ನಿಜನಾ ಸುಳ್ಳ ಅನ್ನೋ ದೊಡ್ಡ ಡೌಟ್ ಆಗೋಗಿತ್ತು ನನಗೆ. ಆ ನಿಟ್ಟಿನಲ್ಲೇ ಬಂದೆ. ಬಟ್ ಎಲ್ಲೋ ಒಂದು ಕಡೆ ನನ್ನ ನಂಬಿಕೆನೂ ಇವಾಗ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಿಮಗೂ ಅಷ್ಟೇ. ನಾನು ಹೇಳೋದು ಇದರಿಂದ 100% ಅದನ್ನು ಹೇಳಕ್ಕೆ ಹೋಗಲ್ಲ. ಅದು ಅವ್ರನ್ನೂ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಡಾಕ್ಟ್ರನ್ನ ಕೇಳಿ ನೋಡಿ. ಬಟ್ ಅಟ್ಲೀಸ್ಟ್ ಒಂದು ಹೋಪ್ಸ್ ಆದ್ರೂ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಬೇರೆ ಏನು ಹೇಳ್ತೀರಾ, ಬೇರೆಯವ್ರಿಗೆ ಏನು ಹೇಳ್ತೀರಾ? ನಿಮ್ಮ ತಾಯಿ ಥರನೇ ಯಾರೋ ಒಬ್ರು ನರಳ್ತಾ ಇದ್ದಾರೆ, ಅಥವಾ ಏನೋ ಕ್ಯಾನ್ಸರ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ, ಪುನರ್ಜನಕ್ಕೆ ಬರ್ಬೋದು ಅಂತ ಹೇಳ್ತೀರಾ? ಹೇಳಿದೀವಿ ಸರ್, ನಾವು ಆಲ್ರೆಡಿ ಬನ್ನಿ. ನಾನು ಮೊನ್ನೆ ವಿಡಿಯೋನಾಗೆಲ್ಲ ಹೇಳಿದ್ದೀನಿ, ದಯವಿಟ್ಟು ಎಲ್ಲಿ ಹೋಗ್ಬೇಡಿ, ಇಲ್ಲಿ ಬಂದು ನೋಡಿ. ನಮ್ಮ ಅಮ್ಮನ್ಗ ಮೇಲೆ ಆದಂಗೆ ಎಲ್ಲಾರ್ಗು ಇದಂದ್ರೆ ಚಾನೆ ಕಷ್ಟಪಟ್ಟವ್ರು. ನಮ್ಮಮ್ಮ ನೈಟ್ ಎಲ್ಲ ನಿದ್ದೋದು ಅಯ್ಯೋ ಅನ್ನೋರು. ಆ ಕಷ್ಟ ಬೇರೆ ಬೇಡ, ನಮ್ಗೆ ಗೊತ್ತಿರಿಲ್ಲ. ಇವಾಗ ನಾವು ಗೊತ್ತಿದ್ದು ಹೇಳ್ತೀರಲ್ವಾ, ನೀವು ಬಂದು ನೋಡ್ಸ್ರಿ ಅಂತ ಹೇಳಿದ್ದೀರಿ ನಾವು. ನಮ್ಮಮ್ಮ ಸಾನ ಬಾಧೆ ಬಿದ್ದವಳೆ, ಊಟ ಓದ್ತಾ ಇರಿಲ್ಲ, ನೈಟ್ ಎಲ್ಲ ನಾನು ಸತ್ತೋಗ್ತೀನಿ ಅಂತ ಇದ್ರು. 12 kg. ಚಾನತ್ ಸಣ್ಣ ಆಗ್ಬಿಟ್ಟಿದ್ದು ಸರ್, ಉಳಿಯಲ್ಲ ಅಂತಿದ್ದು. ನಾವು ಏನೋ ಇದ್ರ ಮೇಲೆ ಬಂದು ದೇವ್ರನ್ನ ನಮ್ಮ ಅಮ್ಮನ್ಗ ಊಟ ತಿನ್ನೋ ಋಣ ಐತೇನೋ, ನಾವು ಖುಷಿಯಾಗಿ ಮಾತಾಡ್ಬೇಕು, ನಿಮ್ ಜೊತೆ ಎಲ್ಲ ಮಾತಾಡ್ಬೇಕು ಅನ್ನೋ ಋಣ ಐತೇನೋ ನಮ್ಮ ಅಮ್ಮನ ಮೇಲೆ. ಇಲ್ಲಿಗೆ ದೇವ್ರ ದಾರಿ ತೋರಿಸಿ ಹೇಳ್ತೀರಿ. ಬೇರೆಯವರೆಲ್ಲ ಬನ್ನಿ ಎಲ್ಲ ಇಲ್ಲಿ ನೋಡ್ಸ್ಕೊಳ್ರಿ, ಅವ್ರ ದೇವ್ರ ಸಮಾನ. ಟ್ಯಾಬ್ಲೆಟ್ ತಯಾರು ಮಾಡ್ತಾರಲ್ಲ ಅವರು ನಿಜವಾಗ 100 ಕಾಲ ಚೆನ್ನಾಗಿರ್ಲಿ, ನಗ್ತಾ ಇರ್ಲಿ. ನನಗೂ ಇದೆ, ನಂಗೆ ಇದೊಂದೇ ಸಂತೋಷ. ನಾವು ಮಾಡೋ ವಿಡಿಯೋ 4 ಜನಕ್ಕೆ ಹೆಲ್ಪ್ ಆಗಿ, ಎಲ್ಲೋ ಯಾರೋ ನರಳುತ್ತಾರೆ ಅವ್ರಿಗೆ ಏನೋ ಒಂದು ಆಸರೆ ಸಿಗುತ್ತೆ. ಇದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ, ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಸೊ ಥ್ಯಾಂಕ್ ಯು. ನೀವು ಇಷ್ಟೊಂದಂಗೆ ನನ್ನ ಜೊತೆ ಮಾತಾಡಿದ್ರಲ್ಲ, ಅದಕ್ಕೆ ಖುಷಿ ಆಯ್ತು. ಬಟ್ ಇವಾಗ ಇಷ್ಟ ಆರಾಮಾಗಿ ಕುತ್ಕೊಂಡು ಎಲ್ಲ ಓಡಾಡ್ಕೊಂಡೆಲ್ಲ ಮನೇಲಿ ಓಡಾಡ್ತಾರೆ, ಊರೆಲ್ಲ ಫ್ರೆಂಡ್ ಮನ್ಕೆಲ್ಲ ಹೋಗ್ತಾರೆ ಬರ್ತಾರೆ, ಚೆನ್ನಾಗಿ ಓಡಾಡ್ತಾರೆ. ಹಿಂಗೆ ಚೆನ್ನಾಗಿರಿ. ಥ್ಯಾಂಕ್ ಯು, ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಚಂದ್ರಮ್ಮ, ಮಾರಮ್ಮ, ಥ್ಯಾಂಕ್ ಯು. ನೋಡಿ ಹೆಂಗಿದ್ದಾರೆ ನಮ್ಮ ಹಂಗೆ ಇಲ್ಲಿ ಖುಷಿಯಾಗಿರ್ಲಿ.